ನೋಡಿ ವಿಶೇಷ ಅಂದ್ರೆ ಇದು ಬೀದರ್ ಸಾಗರ್ ಕಂಡ್ರೆ ಪ್ರಮೋದ್ ಅವರೇ ಸಾಗರ್ ಕಂಡ್ರೆ ಇಟ್ ಇಸ್ ಎ ಬ್ಲೆಂಡರ್. ಈಗ ಸಾಗರ್ ಕಂಡ್ರದಾಗಿದ್ರು ಕೂಡ ಬಿಜೆಪಿ ಮಾಡಿರುವಂತ ತಪ್ಪುಗಳಿಂದ ಅಲ್ಲಿ 4 MLA ಕೂಡ ಅವ್ರ ವಿರುದ್ಧ ಆಗಿದ್ರು. ಅವ್ರ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಆಲ್ರೆಡಿ ಇತ್ತು. ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಕ್ವಶನ್ಸ್ ಇತ್ತು. ಇಷ್ಟೆಲ್ಲ ಆಗಿದ್ರು ಕೂಡ ಅವರನ್ನ ಮತ್ತೆ ಈ ರೀತಿ ಇದ್ದಕ್ಕಿದ್ದಂಗೆ ಕೊನೆ ಮೂಮೆಂಟ್ ಅಲ್ಲಿ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಸಹಜವಾಗಿ ಸಾಕಷ್ಟು ದೊಡ್ಡ ಪ್ರಶ್ನೆಗೆ ಕಾರಣವಾಗುತ್ತೆ. ಬಿಜೆಪಿ ಬಹುಶಃ 2-3 ಟಿಕೆಟ್ಗಳನ್ನ ಗಮನಿಸ್ತಾ ಇರೋ ಮಾಲ್ತೇಶ್. ಈಗ 16+ ಸೀಟ್ ಬಂದಿರಬಹುದು. ಕೊಪ್ಪಳ ಇರ್ಬೋದು, ಬೀದರ್ ಇರ್ಬೋದು, ಅದೇ ರೀತಿ ಇನ್ಫ್ಯಾಕ್ಟ್ ಚಿಕ್ಕೋಡಿ ಇರ್ಬೋದು. ಬಹುಶಃ ಎಲ್ಲ ಒಂದ್ ಕಡೆ ಟಿಕೆಟ್ ಫೈನಲೈಸೇಷನ್ ಬ್ಲೆಂಡರ್ ಆಗಿದೆ ತಪ್ಪಾಗಲ್ಲ. ಬಟ್ ಈ ಸೂಪರ್ ಬ್ರೇಕಿಂಗ್ ಗದ್ದಿಗೌಡರು ಗೆದ್ದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಾಗಲಕೋಟೆಗೆ ಸಂಬಂಧಪಟ್ಟಂಗೆ. ಇದು ಈ ಕ್ಷಣದ ಸೂಪರ್ ಬ್ರೇಕಿಂಗ್. ಯಾಕಂತಾನೆ ನನಗೆ ಟಿಕೆಟ್ ಬೇಡ ಅಂತ ಹೇಳಿದ್ರು ಕೂಡ ಟಿಕೆಟ್ ಕೊಟ್ಟಂತದ್ದು ಗದ್ದಿಗೌಡರಿಗೆ. ಗೆಲ್ಲುವ ನಿರೀಕ್ಷೆ ಇತ್ತು. ಏನು ಕಾರಣ ಏನು ಅನ್ನೋದು ಸಮಗ್ರ ಫಲಿತಾಂಶ ಬಂದ ನಂತರ ಆಮೇಲೆ ನಾವು ಅದನ್ನ ಅವಲೋಕನ ಮಾಡ್ತೇವೆ. ಆದರೆ ಈಗ ಕರ್ನಾಟಕದಲ್ಲೂ ಕೂಡ NDA ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಪ್ರತಿಷ್ಠಿತ ಕ್ಷೇತ್ರಗಳಲ್ಲೂ ಕೂಡ ನಾವು ಜಯಗಳಿಸಿದ್ದೇವೆ. ದೇಶದಲ್ಲೂ ಕೂಡ NDA ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಆದರೆ ನಾವು ನಿರೀಕ್ಷಿಸಿದಂಥ ಸ್ಥಾನಗಳು ಮುನ್ನಡೆ ಇಲ್ಲದೆ ಇರತಕ್ಕಂಥದ್ದು ನಮಗೆ ಸಮಾಧಾನವನ್ನು ತೃಪ್ತಿಯನ್ನು ತಂದಿಲ್ಲ. ಅದರ ನಂತರ ಪೂರ್ಣ ಫಲಿತಾಂಶ ಬಂದ ನಂತರ ಪೂರ್ಣ ಪ್ರಮಾಣದಲ್ಲಿ ಅವಲೋಕನ ಮಾಡ್ತೇವೆ. ಪ್ರೀ ಪೋಲ್ ಅಲಯನ್ಸ್ಗೆ ಕ್ಲಿಯರ್ ಮೆಜಾರಿಟಿ ಇದೆ. ಚುನಾವಣಾ ಪೂರ್ವದ ಹೊಂದಾಣಿಕೆಗೇನೆ ಸ್ಪಷ್ಟ ಬಹುಮತವನ್ನು ದೇಶದ ಮತದಾರ ಕೊಟ್ಟಿದ್ದಾನೆ. ಇಂಡಿ ಅಲಯನ್ಸು ಕೆಲವು ಕಡೆಗಳು ಶಿವಮೊಗ್ಗದಲ್ಲಿ ಬಂಡಾಯ ಸಾರಿದಂತ ಈಶ್ವರಪ್ಪಗೆ ಈಗ ಮುಖಭಂಗ ಉಂಟಾಗಿದೆ. ಅಪ್ಪ ಮಕ್ಕಳ ವಿರುದ್ಧ ತೊಡೆತೊಟ್ಟಿದ್ದಂತ ಈಶ್ವರಪ್ಪಗೆ ಈಗ ಮರ್ಮಾಘಾತ ಆಗಿದೆ. ಸೋಲಿನ ಸುಳಿಯಲ್ಲಿ ಈಗ ಕೊಚ್ಚೋಗಿದ್ದಾರೆ. BY ರಾಘವೇಂದ್ರ ವಿರುದ್ಧ ಠೇವಣಿ ಕಳೆದುಕೊಂಡಂತ ಈಶ್ವರಪ್ಪ ಅಫ್ಕೋರ್ಸ್ ಇದು ಎಕ್ಸ್ಪೆಕ್ಟ್ ಮಾಡುವಂತದ್ದೇ ಮಾಲ್ತೇಶ್. ಯಾಕಂದ್ರೆ ಬಹುಶಃ ಶಿವಮೊಗ್ಗ ತಾಲೂಕ್ ಬಿಟ್ರೆ ಬೇರೆ ಭಾಗದಲ್ಲಿ ಅವರಿಗೆ ಅಷ್ಟೊಂದು ಹಿಡಿತ ಇತ್ತ ಅನ್ನುವಂಥದ್ದು ಒಂದು ಪ್ರಶ್ನೆ. ಅದರ ಜೊತೆಗೆ ಸಹಜವಾಗಿ ಅಲ್ಲಿ ಮೋದಿ ಫ್ಯಾಕ್ಟರ್ ಅಥವಾ ಮಲೆನಾಡಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ. ಸಂಘಟನೆ ಕೂಡ ಅಷ್ಟೇ ಗಟ್ಟಿಯಾಗಿದೆ. ಹೀಗಾಗಿ ಶಿವಮೊಗ್ಗದಲ್ಲಿ ಬಂಡಾಯ ಸಾರಿದಂತ ಈಶ್ವರಪ್ಪಗೆ ಮುಖಭಂಗ ಆಗಿದೆ.